BJPಲಿ ಬಡದಾಟ ಮುಂದಿರದಿಲ್ಲ. ಥೋ ನಾಚಿಕೆ ಆಗ ಯಾವನ್ರಿ ಬೇಕು ಈ ಸುದ್ದಿ. ರಾಜ್ಯಾದ್ಯಂತ ವಿಜೇಂದ್ರ ಕದ್ದಾಗಿ ಯತ್ನಾಳ್ ಊಟಕ್ಕೆ ಕರೆದ್ರಂತೆ. ಅದಕ್ಕೆ ಅವರು ಊಟಕ್ಕೆ ಕರೀತಾರೆ ಈ ಕಡೆ, ಆ ಕಡೆ ಅವ್ರ ಮನೆಯಲ್ಲಿ ಯಾವುದೋ ಸಭೆ ಮಾಡ್ತಾರೆ, ಚೇಲಾಗಳನ್ನು ಬಿಟ್ಬಿಡ್ತಾರೆ, ಸಮಾವೇಶ ಮಾಡ್ತಾರೆ, ನಾವು ಸಮಾವೇಶ ಮಾಡ್ತೀವಿ, ಡ್ಯಾಶ್ 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 ಅಂತ. ಒಬ್ಬರು ರಮೇಶ್ ಜಾರಕಿಹೊಳಿ ವಿಜೇಂದ್ರ BSY ಮಗ ಅಂತ ನೋಡಬಾರ್ದು, ರಾಜ್ಯಾಧ್ಯಕ್ಷ ಅಂತ ನೋಡಬೇಕು, ಎಲ್ಲ ಚುನಾವಣೆ ಹಿನ್ನೆಲೆಯಲ್ಲಿ ಅವ್ರದ್ದು ತೀರ್ಮಾನ ಮಾಡಿಬಿಡ್ಬೇಕು ಅಂತಾರೆ. ಒಳ್ಳೆ ಕಥೆ ಐತಲ್ಲ ಇವ್ರದ್ದು. ಆ ಹೈಕಮಾಂಡ್ ಅನ್ನೋದು ಏನು ಮತಿಗೇಡಿನ, ತಲೆ ಕೆಟ್ಟಿರೋರ, ಮೆದಳಿಲ್ದೇ ಇರೋ ಗಿರಾಕಿಗಳ ಅವ್ರು. ಹಂಗಾರೆ ಯಡಿಯೂರಪ್ಪನ ಮಗ ಅಂತಲೇ ನೋಡಿರ್ಬೋದಪ್ಪ, ಅವ್ರಿಗೆ ಗೊತ್ತಿರಲಿಲ್ವ ಹಂಗಾರೆ ಮಾಡೋವಾಗ? ಅವ್ರೇನು ಕತೆ ಕಾಯ್ತಿದ್ರಂತ ಹಂಗಾರೆ? ಅವ್ರ ಆಯ್ಕೆಯನ್ನು ಪ್ರಶ್ನಿಸ್ತಾ ಇದ್ದಾರೆ ಅವರು. ಹಾಂ, ಆಯಿತು. ಈ ಮಧ್ಯೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗತ್ತೆ ಅಂತ ಕುಮಾರ್ ಬಂಗಾರಪ್ಪ, ರೈ ನಿಮ್ಮನ್ನು ಫಸ್ಟ್ ಬದಲಾವಣೆ ಮಾಡಿದ್ದಾರೆ ಅಲ್ಲಿ ಜನ ಕಾನ್ಸ್ಟಿಟ್ಯೂನ್ಸಿನಲ್ಲಿ, ನಿಮಗೆ ಇರೋಕ್ಕೆ ಜಾಗ ಕೊಟ್ಟಿಲ್ಲ, ನೀವು ಇನ್ನೊಬ್ರಿಗೆ ಹೇಳ್ತಿದ್ದೀರಿ. ಹಾಂ, ಇದೆಲ್ಲ ಏನು ಪಾರ್ಟಿ? ನ್ಯಾಷನಲ್ ಪಾರ್ಟಿ ಅಂತೆ, ಎಲ್ಲಾಡ್ಕಾಸಿಗಳು. ನ್ಯಾಷನಲ್ ಅಂತ ದೇಶ ಕಟ್ತಾರಂತೆ, ಒನ್ ನೇಷನ್ ಒನ್ ಪೋಲ್ ಅಂತ ಅಲ್ಲಿ ಅವ್ರು ಬಡ್ದಾಡ್ಕೊತಾ ಇರ್ತಾರೆ, ಇಲ್ಲಿ ಇವ್ರು ಬಡ್ದಾಡ್ಕೊತಿರ್ತಾರೆ. ಒಂದು ಮನೆ 16 ಬಾಗಿಲು ಅಂತ. ಅವರು ಒಂದು ದೇಶ ಒಂದು ಚುನಾವಣೆ, ದೇಶ ಕಟ್ಟಬೇಕು. ಇವು ಇಲ್ಲಿ ನೀವು ಸಭೆ ಮಾಡ್ಬೋದು ಭಿನ್ನಮತೀಯರ ಥರ ಅಂತಂದ್ರೆ ಅವರು ಸಭೆ ಮಾಡ್ಬೋದು. ಇವರಂಗೆ ಅವ್ರಿಗೂ ಆಯ್ಕೆಗಳಿರುತ್ತೆ. ಇದು ಹೇಳ್ತೀನಲ್ಲ, ಲಾಯಕ್ಕೂ ಇಲ್ಲ, ಯೋಗ್ಯತೆಯೂ ಇಲ್ಲ ಇವ್ರುಗಳಿಗೆ. ನ್ಯೂಸ್ ಮಾಡೋ ಅಷ್ಟು ಮುಂದಕ್ಕೆ ಹೋಗೋಣ. ಬಡ್ದಾಡ್ಕೊಂಡು ಸಾಯಿ, ನಮಗೇನೋಗ್ಬೇಕು.